ಇನ್ನು ಮನರೇಗಾ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಬನ್ನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಆಹ್ವಾನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಆಹ್ವಾನವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸ್ವೀಕರಿಸಿದ್ದಾರೆ. ಹೆಸರು ಬದಲಾವಣೆ ವಿಚಾರದ ಸಂಬಂಧ ಜಟಾಪಟಿ ಆಗ್ತಾ ಇದೆ ಅಲ್ಲ, ಚರ್ಚೆಗೆ ಬನ್ನಿ ಅಂತ ಕರೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಳಿದ್ರು, ನಾನು ಯಾವಾಗ ಬೇಕಾದರೂ ಚರ್ಚೆಗೆ ರೆಡಿ ಇದ್ದೀನಿ ಅಂತ. ಈ 3 ದಿನಗಳಲ್ಲಿ ಯಾವಾಗಾದರೂ ರೆಡಿ, ಇವತ್ತು ಸಂಜೆನೇ ರೆಡಿ, ಯಾವುದಾದ್ರೂ ಟಿ ವಿಲಾದರೂ ಕೂಡ ಸರಿ ಚರ್ಚೆಗೆ ಬರಲಿ, ಇಲ್ಲ ಅಂತಂದರೆ ಸಾರ್ವಜನಿಕವಾಗಾದರೂ ಚರ್ಚೆಗೆ ಬರಲಿ, ವಿಧಾನಸಭೆಯಲ್ಲಾದರೂ ಚರ್ಚೆಗೆ ಬರಲಿ. ಅವ್ರು ಯಾವಾಗ ಹೇಳ್ತಾರೆ ಕೇಳಿ, ನಾನು ಡಿಬೇಟಿಗೆ ರೆಡಿ. ಡಿ.ಕೆ. ವಿಷಯದಲ್ಲೂ ಕೇಂದ್ರ ಸಚಿವ ಎಚ್.ಡಿ.ಕೆ.ಗೆ ಪಂಥ ಆಹ್ವಾನ ಸಿಕ್ಕಿದೆ. ಇನ್ನು ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಏನಂದ್ರು, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಪ್ರತಿಯಾಗಿ ರಿಯಾಕ್ಷನ್ ಹೆಂಗಿತ್ತು ಬನ್ನಿ ತೋರಿಸ್ತೀನಿ. ಹುಡುಗಾಟಿಕೆಗೆ ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರತಕ್ಕಂಥದ್ದಲ್ಲ. ನಮ್ಮ ಡೆಪ್ಟಿ ಸಿ.ಎಂ ಹೇಳೋರಲ್ಲ, ಓಪನ್ ಡಿಬೇಟ್ಗೆ ತಯಾರಾಗಿದ್ದೇವೆ. ಓಪನ್ ಡಿಬೇಟ್ ಮಾಡಬೇಕು ಅಂದರೆ ನಾವೇನು ಕದ್ದೋಗೋ ಪ್ರಶ್ನೆ ಇಲ್ಲ. ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು. ಪಾಪ ಅವೇನು ಹೇಳ್ಕೊಂಡು ಕಾಂಗ್ರೆಸ್ ಹೇಳೋ ಶಕ್ತಿ ಇಲ್ಲ. ನಾವು ಮಾಡ್ತೀವಿ. ಅವರು ಡಿಬೇಟ್ ರೆಡಿ ಇದ್ದೇನೆ ಅಂತ ಹೇಳ್ತಾರೆ. ನಾನು ನೀವು ಯಾವ ಟಿ ವಿಲಾರು ರೆಡಿ ಮಾಡಿ, ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಐ ವೆಲ್ಕಮ್ ಹಿಮ್. ಫಸ್ಟ್ ಅವ್ರು ಬಂದ್ರೆ ಭಾಳ ಒಳ್ಳೇದು. ನೋಡ್ರಿ, ಯಾರು ಬರಲಿ, ಬಟ್ ನಾನು ಚಿಲ್ಲರೆ ಸಣ್ಣಪ್ಪನವ್ರಿಗೆ ಹೋಗಲ್ಲ. ಅಲ್ಲ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರಲಿ. ಯಾರು ಹೇಳಿ? ಎಸ್ ಐ ವೆಲ್ಕಮ್ ಹಿಮ್. ಇದನ್ನು ನಾನು ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲರೂ ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ಮ ಟಿ ವಿಲಾರು ರೆಡಿ ಇದ್ದೀವಿ.